ಈಗ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿಲ್ಲ, ನಿಮ್ನ ಇದನ್ನು ನಾವು ಅವಕಾಶ ಕೊಡೋದಿಲ್ಲ. ನಾವು ಮಾಕ್ ವೋಟಿಂಗ್ ಮಾಡಿಸ್ತೀವಿ. ಅವ್ರಿಗೆಲ್ಲ ಟ್ರೈನಿಂಗ್ ಏನಾದ್ರು ಇತ್ತು ಅಂತಂದ್ರೆ ಟ್ರೈನಿಂಗ್ ಕೊಡ್ತೀವಿ. ಆದ್ರಿಂದ ನೀವು ಯಾರು ಕೂಡ ಇಲ್ಲಿದ್ದು ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ವಿ ಆರ್ ನಾಟ್ ಗೋಯಿಂಗ್ ಟು ಅಡ್ರೆಸ್ ಎನಿ ಪ್ರೆಸ್. ಆಯ್ತು ನಡಿಯಪ್ಪ. 10 ಗಂಟೆ ನಾನು ಇಲ್ಲೇ ಇರ್ತೀನಿ, ಚೀಫ್ ಮಿನಿಸ್ಟರ್ ಇರ್ತಾರೆ. ನಡೀಲಿ. ಅವ್ರಿಗೆ ಒಂದು ಅಸ್ತ್ರ ಸಿಕ್ತು ಅಂತ ಹೇಳಿ ಕುಮಾರಸ್ವಾಮಿ ಅವರನ್ನ ಅದ್ ಯಾವ್ದು ಸರ್ ಯಾವ ಹೋಟ್ಲಲ್ಲಿ ಇರ್ತಾರೆ ಅಂತಿದ್ದು ಸಿಎಂ DCM ಇಬ್ರು ಇರ್ತಾರಂತೆ. ಅಂದ್ರೆ ಅಲ್ಲಿಂದಾನೇ ಗವರ್ಮೆಂಟ್ ಇವ್ರು ಹೇಳಿದ್ರು ರಾಜ್ಯಸಭಾ ಚುನಾವಣೆನೂ ಅಲ್ಲೇ ನಡೆಯುತ್ತೆ, ಇವಾಗ ಸರ್ಕಾರನೂ ಕೂಡ ಅಲ್ಲಿಂದಾನೇ ನಡೆಯುತ್ತೆ ಅಂತ ನಿಮಗೆ ಅಸ್ತ್ರ ಸಿಕ್ತು. ನಾನು ಹೇಳ್ತಾ ನೆನಪಿಸ್ತಾ ಇದ್ದೀನಿ. ಹೌದು ಮೇಡಮ್, ಈಗ ನೋಡಿ ಡೆಲ್ಲಿನಲ್ಲೂ ಕೂಡ ಲಾಸ್ಟ್ ಟೈಮ್ ಬರೋದು ಇದು ಕೇಳೋದಕ್ಕೆ ಹೋಗಿದ್ರು, ಅಲ್ಲಿಂದನೂ ಕೂಡ ಸ್ಪೆಷಲ್ ಫ್ಲೈಟ್ ಅಲ್ಲಿ ಬಂದ್ರು ಡೆಲ್ಲಿಯಿಂದ. ಅಂದ್ರೆ ರಾಜ್ಯ ಈ ರೀತಿ ಇರೋ ಟೈಮಲ್ಲಿ ಯಾವ ರೀತಿ ತೆರಿಗೆ ಹಣ ಖರ್ಚು ಪೋಲ್ ಮಾಡ್ತಾ ಇದ್ದಾರೆ ನೋಡಿ. ಡೆಲ್ಲಿಯಿಂದ ಕೇವಲ ಬರ ಪರಿಹಾರ ಅಂತ 2,000 ರೂಪಾಯಿ ಇವ್ರು ಕೊಟ್ರಲ್ಲ, 2,000 ರೂಪಾಯಿ ಇಲ್ಲಿವರೆಗೂ ಎಲ್ಲಾ ರೈತರಿಗೂ ತಲುಪಿದ್ಯಾ? ದಯವಿಟ್ಟು ಅದಕ್ಕೆ ನಮ್ಮ ಕಾಂಗ್ರೆಸ್ ಮಿತ್ರರು ಹೇಳ್ಬೇಕು. ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನಗಳು ಇದ್ರ ಬಗ್ಗೆ ಸಾಕಷ್ಟು ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಯಾವುದೇ ಸರ್ಕಾರಗಳು ಯಾವತ್ತೂ ಪಕ್ಷ ನಗಣ್ಯ ಸರ್ಕಾರಗಳು ಯಾವತ್ತೂ ಸೌಹಾರ್ದಯುತವಾದಂತ ವಾತಾವರಣದಲ್ಲಿ ಇವತ್ತು ಕೊಟ್ಟು ತಗೊಳ್ಳುವಂತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಇವತ್ತು ಮಾತುಕತೆ ಕಾಲ್ ಕೆರ್ಕೊಂಡು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಏಕವಚನದಲ್ಲಿ ಪ್ರಧಾನಮಂತ್ರಿಗಳನ್ನ ಬರೆಯುವಂತ ಮಟ್ಟಕ್ಕೆ ಒಬ್ಬ ಮುಖ್ಯಮಂತ್ರಿ ಹೋಗ್ತಾರೆ. ಯಾವ ಮಟ್ಟಕ್ಕೆ ಈ ರಾಜ್ಯದ ಮಾನ ಮರ್ಯಾದೆಯನ್ನ ಲಗಾಣಿ ತೆಗಿತಾ ಇದ್ದಾರೆ ನಮ್ಮ ಕಣ್ ಮುಂದೆ ನಾವು ನೋಡಿರ್ತಕ್ಕಂಥದ್ದು. ಇವತ್ತು ಒಂದ್ ನಿಮಿಷ ನಿಮ್ಮಿಬ್ರಿಗೂ ಸ್ಪೆಷಲ್ ರಿಕ್ವೆಸ್ಟ್. ಮೊನ್ನೆ ಮಹಾಭಾರತದಲ್ಲಿ ಹಿಂಗೆ ಕಿತ್ತಾಡ್ಕೊಂಡು ಒಬ್ರು ಗೆಸ್ಟ್ ಆಚೆ ಹೋಗ್ಬಿಟ್ರಪ್ಪ, ನಮಗ್ ಭಯ ಆಗತ್ತೆ. ನಿಮ್ಮ ಪದಗಳ ಬಳಕೆಯ ಬಗ್ಗೆ ದಯವಿಟ್ಟು ಗಮನ ಇಡಿ, ವಿಷಯಗಳು ಮಾತಾಡಿ, ಭಾಷೆ ಬಗ್ಗೆ ಗಮನ ಇರಲಿ. ಇವತ್ತು ರಾಜ್ಯ ಸರ್ಕಾರ ಬೆಳೆ ಪರಿಹಾರ 25% ಕೊಟ್ಟಿದ್ರೆ ಕೇಂದ್ರ 75% ಖಂಡಿತ ಕೊಡ್ತಾ ಇತ್ತು. ಬೆಳೆ ನಷ್ಟ ಅಂದಾಜು ಮಾಡಿರೋದು 33,000 ಕೋಟಿ. 33,000 ಕೋಟಿಯಲ್ಲಿ 25% ಅಂದ್ರೆ 8,000 ಚಿಲ್ಲರೆ ಕೋಟಿ ರಾಜ್ಯ ಸರ್ಕಾರ ಕೊಡಬೇಕು. ಇವತ್ತರೆಗೂ ಕೊಟ್ಟಿರೋದು ಕೇವಲ 600 ಕೋಟಿ. ರಾಜ್ಯ ಸರ್ಕಾರ ಬಳಿ ಹಣ ಇಲ್ವಾ ಖಜಾನೆಯಲ್ಲಿ ಕೊಡ್ಲಿಕ್ಕೆ ರೈತರಿಗೆ? ಕೊಟ್ಟಿದ್ರೆ ನಾವು ಕೇಂದ್ರದ ಬಳಿ ನಾವು ಒತ್ತಡ ತರ್ತಿದ್ವಿ, 75% ರಿಲೀಸ್ ಮಾಡಿಸ್ತಾ ಇದ್ವಿ. ಬರ ಸಮೀಕ್ಷೆ ಮಾಡಿದ್ರೋ ಇಲ್ಲ? ಹೌದು, ಸಮೀಕ್ಷೆ ಮಾಡಿದ್ವಿ. ಸರ್ವಪಕ್ಷ ಸಭೆ ರಾಜ್ಯ ಸರ್ಕಾರಕ್ಕೆ ಸರ್ವಪಕ್ಷ ಸಭೆ ಈಗ ಬಿಜೆಪಿ ಅವರು JDS ನವರು ಕುತ್ಕೊಂಡು ಎಲ್ಲಿ ಡಿಸ್ಕಸ್ ಮಾಡಿದ್ರು ಇವತ್ತು ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು ಹಾಗೆ ಕುಮಾರಸ್ವಾಮಿ ಅವರು ಅಂತ ನಾವ್ ಹೇಳಿದ್ರೆ ಅಲ್ಲಿ ಎಷ್ಟು ಬಿಲ್ ಆಯ್ತು ಅಂತ ಕೂಡ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಬರದ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇತ್ತು ಅಂತ ಹೇಳಿ. ಸೊ ಬರದಿಂದ ವಾಪಸ್ ಮತ್ತೆ ರಾಜ್ಯಸಭೆಗೆ ಬರ್ತಾ ಶರಣಗೌಡ ಕಂದಕೂರ್ ಅವರು ಓಪನ್ ಆಗಿ ಹೇಳ್ಬಿಟ್ರು, ಸರ್ ಕುಮಾರಸ್ವಾಮಿ ಅವರು ಬರಲೇ ಇಲ್ಲ ತಂದೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ, ನನಗೆ ಸಿದ್ದರಾಮಯ್ಯ ಅವ್ರ ಋಣ ಇದೆ, ತೀರಿಸ್ಬೇಕು. ಅದನ್ನ ಏನ್ ಅರ್ಥ ಅದು ಅಂದ್ರೆ ನಿಮ್ಮದೇ ಪಕ್ಷದಲ್ಲಿ ಇತ್ಕೊಂಡು ನಿಮ್ಮದೇ ಪಕ್ಷದ ಶಾಸಕರಿಗೆ ನಿಮ್ಮದೇ ಪಕ್ಷದ ವರಿಷ್ಠರ ಬಗ್ಗೆ ಋಣನೇ ಇಲ್ಲ, ಅವ್ರ ಬಗ್ಗೆ ಅಭಿಮಾನನೇ ಇಲ್ಲ, ಬಹಿರಂಗವಾಗಿ ಹೇಳ್ದಂಗ ಆಯ್ತಲ್ಲ ಮೇಡಮ್. ಈಗ ನೋಡಿ, ಕುಮಾರಣ್ಣವರು ಹಲವು ಬಾರಿ ಹೇಳಿದ್ದಾರೆ, ಶರಣಗೌಡ ಕಂದಕೂರ್ ಅವರು ಕೂಡ ನನ್ನ ಕುಟುಂಬದ ಸದಸ್ಯ, ತಮ್ಮ ಇದ್ದಾಗೆ ಅಂತನೂ ಕೂಡ ಹೇಳಿದ್ದಾರೆ. ಅವರು ಈ ರೀತಿ ಹೇಳ್ತಾ ಇದ್ರೆ ಏನ್ ಮಾಡೋದಕ್ಕಾಗಲ್ಲ. ಅವರ ಕ್ಷೇತ್ರದ ಇದಕ್ಕೆ ಅಭಿವೃದ್ಧಿಗೆ ಹಣ ಬೇಕು ಅಂತ ಅಂದ್ಬಿಟ್ರೆ ಹೆಂಗ್ ಸರ್? ಇರೋದೇ 19
ಹೌದು, ಇರೋದೇ ಇಲ್ಲ 19. ಖಂಡಿತ ಬರ್ತಾರೆ, ನನಗೆ ವಿಶ್ವಾಸ ಇದೆ, ಖಂಡಿತ ಬರ್ತಾರೆ, ಮತದಾನ ಕೂಡ ಮಾಡ್ತಾರೆ ಖಂಡಿತವಾಗ್ಲೂ. ಆದ್ರೆ ಅವರೆಲ್ಲ ಒಂದ್ ಕಡೆ ಅವರು ಒಂದು ಗೊಂದಲದಲ್ಲಿದ್ದಾರೋ ಇಲ್ಲ ಭಿನ್ನಾಭಿಪ್ರಾಯ ಇದೆಯೋ ಇದಕ್ಕೋಸ್ಕರ ಯಾರ್ ಆ ಜೊತೆ ರೀತಿ ಭಿನ್ನಾಭಿಪ್ರಾಯ? ಹೇಳಿಕೆ ಇವತ್ತು ನೋಡಿ, ಭಿನ್ನಾಭಿಪ್ರಾಯ ಇವತ್ತು ಇದೆಯಾ? ಸಿಎಂ ಡಿಸಿಎಂ ನ ಯಾರ್ ಜೊತೆ ಮೀಟ್ ಹೇಳ್ರಿ? ಮಾಡಿರೋ ಜನಾರ್ದನ್ ರೆಡ್ಡಿ ಕೇಳೋ ಪ್ರಶ್ನೆ ಏನ್ ಯಾರು? ಹೇಳಿದಾರೆ ಇವತ್ತು? ಇದುವರೆಗೂ ಕೂಡ ನಾನು ತೀರ್ಮಾನ ಮಾಡಿಲ್ಲ, ಯೋಚನೆ ಮಾಡಿ ತೀರ್ಮಾನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಂಗ್ ಯಾಕಿರ್ಬೇಕಿತ್ತು ಅನ್ನೋದೇ ಪ್ರಶ್ನೆ ಅಲ್ವಾ? ಬಿಜೆಪಿ ಜೊತೆಗಿದ್ದವ್ರಿಗೆ ಬಿಜೆಪಿ ಓಟ್ ಹಾಕ್ಬೇಕಾ ಬೇಡವಾ ಅನ್ನೋದು ಚಿಂತೆ ಮಾಡೋ ಪ್ರಶ್ನೆ ಆಗ್ಬಿಟ್ರೆ, ಶರಣಗೌಡ ಕುಂದಕೂರ್ ಅವರು ಜೆಡಿಎಸ್ ನ ಹಾಲಿ ಶಾಸಕರು, ಅವ್ರಿಗೆ ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದು ಪ್ರಶ್ನೆ ಆಗ್ಬಿಟ್ರೆ, ಪಕ್ಷ ನಿಷ್ಠೆ ಅಂತ ಹೇಳಿ ಒಂದು ಪದ ಇದೆ, ಅಲ್ಲ ಮೇಡಮ್, ಪಕ್ಷದ ಜೊತೆಗಿನ ಸಾಂಗತ್ಯ ಅನ್ನೋದೊಂದು ಪದ ಇದೆ. ಮೀನಿಂಗ್ ಎಲ್ಲಿ ಉಳಿತು? ಇಬ್ರು ಉತ್ತರ ಕೊಡ್ಬೇಕು. ಖಂಡಿತವಾಗ್ಲೂ ನಾಳೆ ಏನು ಮತದಾನ ಇದೆ, ಮತದಾನದ ಸಮಯದಲ್ಲಿ ಖಂಡಿತ ಬಂದು ಮತದಾನ ಮಾಡ್ತಾರೆ. ಆಮೇಲೆ ಏನು ಪಕ್ಷದ ಏಜೆಂಟ್ ಇರ್ತಾರೆ, ಅವ್ರಿಗೆ ಅವರು ಮತದಾನ ಪ್ರಿಫರೆನ್ಷಿಯಲ್ ವೋಟಿಂಗ್ ಏನಿದೆ ತೋರಿಸಬೇಕಾಗುತ್ತೆ. ಖಂಡಿತ ಏನಾದ್ರೂ ಅಡ್ಡ ಮತದಾನ ಆಗಿದ್ರೆ ಪಕ್ಷದಿಂದ ಕ್ರಮ ಕೈಗೊಳ್ತಾರೆ. ವೀರಣ್ಣ, ನಂದೊಂದು ಸಿಂಪಲ್ ಪ್ರಶ್ನೆ. ಶಿಸ್ತು ಬಹಳ ಶಾಕಿಂಗ್ ಅನ್ಸಿದ್ದು ನಿಮ್ ವಿಚಾರದಲ್ಲಿ, ಕಂದಕೂರ್ ಅವ್ರದ್ದು ಈ ರೀತಿಯಾಗಿ ಹೇಳಿದ್ರು, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಋಣ ಇದೆ ಅಂತೇಳಿ. ಸರ್, ನಾನು ಅಲ್ಲಿ ದೇವದುರ್ಗ ಹೋಗಿದ್ದೆ. ದೇವದುರ್ಗದಲ್ಲಿ ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ದು ಒಂದೇ ಮಾತು, ಕರೆಮಾಜಿ ನಾಯಕರು ಕೊರೋನಾ ಟೈಮಲ್ಲಿ ಬಂದು ಗ್ರಾಮ ವಾಸ್ತವ್ಯವನ್ನ ಮಾಡಿದ್ರು ಅಂತೇಳಿ. ಸೊ ಅಂದ್ರೆ ಅವ್ರಿಗೆ JDS ಪಕ್ಷದ ನಾನು ಪಕ್ಷಕ್ಕೆ ಬಂದು ಕಲ್ತಿದ್ದು ಕುಮಾರಸ್ವಾಮಿ ಅವರ ಗ್ರಾಮ ವಾಸ್ತವ್ಯವನ್ನ, ಅದೇ ರೀತಿಯಾಗಿ ನಾನು ಗ್ರಾಮ ವಾಸ್ತವ್ಯವನ್ನ ಮಾಡಿ ನಾನು ಪಕ್ಷದ ಹೆಸರಲ್ಲಿ ನಾನು ಗೆದ್ದಿದ್ದೀನಿ ಅಂತ ಹೇಳ್ಕೊಂಡ್ಬರ್ತಿದ್ರು. ಇವತ್ತು ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಅವರು ಕೂಡ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತದ್ದು. ಮೈತ್ರಿ ಆದಾಗ open ಆಗಿ ಹೇಳ್ಬಿಟ್ರು. ಅಲ್ಲ, ಇತ್ತೀಚೆಗೆ ನಾವು ಅಲ್ಲಿ ಕರೆಮಾಜಿ ನಾಯಕರ ಬಗ್ಗೆ ಹೇಳಿ. ಹೌದು, ಇತ್ತೀಚೆಗೆ ಕರೆಮಾಜಿ ನಾಯಕರ ಕ್ಷೇತ್ರ ಅವರ ಕ್ಷೇತ್ರದಲ್ಲಿ ನೋಡಿದ್ವಿ, ಅಲ್ಲಿ ಏನಾಗ್ತಾ ಇದೆ, ಮರಳು ಮಾಫಿಯಾ ಇದೆ. ಮರಳು ಮಾಫಿಯಾದಲ್ಲಿ ಅವರ ಮಗನ ಮೇಲೆ ಕೂಡ ಕೇಸ್ ದಾಖಲಾಗಿದೆ ಇವತ್ತು. ಅಂದ್ರೆ ಆಡಳಿತ ವ್ಯವಸ್ಥೆ ಈ ರೀತಿ ಇದೆ. ಎದುರಿಸೋದು ಬೆದರಿಸೋದು ರಾಜ್ಯ ಸರ್ಕಾರವರು ಮಾಡ್ತಾ ಇದೆ. ಅವ್ರು ಬರೋ ಕೇಂದ್ರದ ಮೇಲೆ ಕೂಬೆ ಕೂರಿಸ್ತಾ ಇದಾರಲ್ಲ, ನೋಡಿ ಚೆಕ್ ಮಾಡಿ. ರೀಸೆಂಟ್ ಆಗಿ ನೋಡಿ, ಒಂದು ವಾರ 10 ದಿನದಿಂದ ಅಲ್ಲೂ ಕೇಸ್ ಆಗಿದೆ, FIR ಆಗಿದೆ. ಹೌದು, ಶಾಸಕರ ಮಗನ ಮೇಲೆ FIR ಆಗಿದೆ. ಒಂದ್ ನಿಮಿಷ, ಕರೆಮಾಜಿ ನಾಯಕರು ಮಗನ ಮೇಲೆ FIR ಆಗಿದೆ ಒಪ್ಕೊಳ್ತೀನಿ. ಆದ್ರೆ ಇವತ್ತು ಆ ದೇವದುರ್ಗ ಪೊಲೀಸ್ ಸ್ಟೇಷನ್, ಅಲ್ಲಿ ದೇವದುರ್ಗದಲ್ಲಿ ಸ್ಟೇಷನ್ ಇದೆಯಲ್ಲ, ಅಲ್ಲಿರುವಂತ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳು ಭಯ ಪಡ್ತಾರೆ. ಮರಳು ಮಾಫಿಯಾನ ಅಷ್ಟು ಕಟ್ಟಾಕಿದ್ದಾರೆ ಕರೆಮಾಜಿ ಹೌದು, ಕಟ್ಟಾಕಿದ್ದಾರೆ. ಜನ ಹೇಳ್ತಾರೆ. ಕಟ್ಟಾಕಿದ್ದಾರೆ. ಅದಕ್ಕೋಸ್ಕರ ಅವರ ವಿರುದ್ಧ ಇಲ್ಲ, ಖಂಡಿತ ಇಲ್ಲ. ನೋಡಿ, ಕುಮಾರಣ್ಣವರು ರಾಜ್ಯದ ಜನತೆಗೆ ಗ್ರಾಮ ವಾಸ್ತವ್ಯದ ಇದು ಕೊಟ್ಟರು, ಇವತ್ತು ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಖಂಡಿತ ಶಾಸಕಿಯರು ಅವರು ಕೂಡ ಅದು ಫಾಲೋ ಮಾಡಿದ್ದಾರೆ. ಪಕ್ಷ ನಿಷ್ಠೆಯಿಂದ ಬಂದಂತವ್ರು ಇವತ್ತು ಅವ್ರ ಹೆಸರು ಕೇಳಿ ಬರ್ತಾರೆ, ನಿಜಕ್ಕೂ ಶಾಕಿಂಗ್. ರಾಮಕೃಷ್ಣ ಅವರು ನಾವು ಹೇಳ್ತಕ್ಕಂಥದ್ದು, ಯಾವಾಗ ನನ್ನ ತಮ್ಮ ಅಂತೇಳಿ ಮತ್ತೊಂದು ಹೇಳಿ ಉಚ್ಚಾರ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು, ಏನೇ ಪಾರ್ಟಿ ಬೆಳವಣಿಗೆ ಮಾಡ್ತಾ ಇದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಮುಂದೆ ಬಿಡ್ತಾ ಇದ್ದಾರೆ, ಯೂತ್ಸ್ ನ ಮುಂದೆ ಬಿಡ್ತಾ ಇಲ್ಲ. JDS ಅಲ್ಲಿ ಇರ್ತಕ್ಕಂಥ ಮೆಂಬರ್ಗಳನ್ನ ಇಲ್ಲಿಂದ ಡೆಲ್ಲಿಗೂ ಕರ್ಕೊಂಡು ಬೆಳವಣಿಗೆ ಆಗೋಕ್ ಸಾಧ್ಯ ಇಲ್ಲ. ಪಾರ್ಟಿ ಒಳಗೆ ನನಗೆ ಎಲ್ಲೂ ಕೂಡ ನಮಗೆ ಒಂದು ಗೌರವಯುತವಾದಂತ ಒಂದು ಸ್ಥಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಗ್ಯಾರಂಟಿ ಆಗಿದೆ. ಇನ್ನೂ ಅದ್ರಲ್ಲಿ ನಾನು ಹೇಳಿದೆ ಆಗ್ಲೇ, 5 ಜನ ನಾಳೆ ಅವರು ಮಿಸ್ ಆಗೋರಿದ್ದಾರೆ. ಓಟ್ ನಾವು ಕಾಂಗ್ರೆಸ್ ಆಯ್ತು ರಾಮಕೃಷ್ಣ ಅವರೇ,